ಇದು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಿಸಿದ್ದಾದ್ರೆ ಈಗ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆಯೂ ಕೂಡ ಒಂದು ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ಹೊಸ ನೇಮಕಾತಿ ಇಲ್ಲ ಅಂತ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಇನ್ನು ಜಾತಿ ಗಣತಿಗೆ ಸಂಬಂಧಿಸಿದಂತೆಯೂ ಮಾತನಾಡಿದ್ದಾರೆ. ಏಪ್ರಿಲ್ 17ರ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ನಿರ್ಧಾರ ಆಗುತ್ತೆ. ಒಕ್ಕಲಿಗ ಸಮುದಾಯದ ಸಭೆಯ ಬಗ್ಗೆ ನನಗೇನು ಅಭ್ಯಂತರ ಇಲ್ಲ, ಗೊಂದಲಗಳನ್ನು ಸರ್ಕಾರ ಸರಿ ಮಾಡುತ್ತೆ ಅಂತ KN ರಾಜಣ್ಣ ಹೇಳ್ಕೊಂಡಿದ್ದಾರೆ. ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನ ಮೀಸಲಾತಿಯನ್ನ ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತೆ ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟರ್ವ್ಯೂ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಆ ಇಂಟರ್ವ್ಯೂ ರಿಪೋರ್ಟ್ ಕೊಟ್ಟಾದ್ಮೇಲೆ ಒಂದು ಸಪರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪರೇಟ್ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದೆ. ಆ ಒಂದು ದಿವಸನೇ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ಮಾಡ್ತೇವೆ. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ ಅಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂತ ಸೆನ್ಸಸ್ ಕ್ಯಾಸ್ಟ್ ಸೆನ್ಸಸ್ ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ ಏನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದಾವೆ ಆ ಕ್ಯಾಸ್ಟ್ ಅದನ್ನೇ ಸಪರೇಟ್ ಆಗಿ ಒಂದು ಸೆನ್ಸಸ್ ಅನ್ನ ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು. ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕು ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳ ಒಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥ ದಿಕ್ಕಿನ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಮುದಾಯದವರು ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನ ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಯಾವುದು ಪೇಜಸ್ ನಾನು ತಗೊಂಡು ಓದೋದು ಜಿಸ್ಟ್ ಕೊಟ್ಟಿರೋದ್ರಲ್ಲಿ ಒಂದು ಸ್ಮಾಲ್ ಇದು ಅದು. ಮತ್ತೆ ಇವರು ಡೀಟೈಲ್ ಕೊಟ್ಟಿರ್ತಕ್ಕಂಥದ್ದು ಸಂಪುಟಗಳು ಸುಮಾರು ಓದೋದಕ್ಕೆ 1-3 ತಿಂಗಳು ಬೇಕು. ದಿವಸ ಕೂತ್ಕೊಂಡು ಓದೋದು ಸಂಪುಟಗಳಿದ್ದಾವೆ. ಅದು 8-10 ದೊಡ್ಡ ಸಂಪುಟಗಳಿದ್ದಾವೆ. ಮತ್ತೆ ಬೇರೆ ಬೇರೆ ಸ್ಮಾಲ್ ಇವು ಅವು ಕೂಡ ಬೇರೆ ಇದ್ದಾವೆ. ಅವು 40 ಪುಸ್ತಕವರೆಗೂ ಇದ್ದಾವೆ. ಸೊ ಅದನ್ನೆಲ್ಲ ಓದೋಣ. ಬಟ್ ಒಟ್ಟಾರೆ ಸಾರಾಂಶ ಇರ್ತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಸಾರಾಂಶಗಳು ಮತ್ತೆ ಮೇಜರ್ ಸಲಹೆಗಳನ್ನ ಏನಿದಾವೆ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದಾರೆ. ಅದನ್ನ ನಾನು ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.